ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಈಗ ಮೊಬೈಲಲ್ಲಿ ಯೂಟ್ಯೂಬ್ ಅನ್ನೋದು ಎಷ್ಟು ಬೃಹತ್ಕಾರವಾಗಿ ಬೆಳೆದಿದೆ ಅಂದರೆ ಪ್ರತಿಯೊಂದಕ್ಕೂ ನಾವು ಅದನ್ನು ಕ್ವಶನ್ ಕೇಳಿದ್ರೆ ಪ್ರತಿಯೊಂದಕ್ಕೂ ಆನ್ಸರ್ ಕೊಡುತ್ತೆ. ನಾವು ಒಂದು ಕೇಳಿದ್ರೆ ಅದು 100ರಷ್ಟು ಆನ್ಸರ್ ಕೊಡುತ್ತೆ. ಈಗ ಅಡುಗೆ ಮಾಡೋದು ಹೇಗೆ, ಈಗ ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವ್ರಿಗೇನು ಅಡುಗೆ ಮಾಡೋಕ್ಕೆ ಬರಲ್ಲ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಪ್ರತಿಯೊಂದು ಅದರೊಳಗಡೆ ವಿಡಿಯೋಗಳು ಬಂದ್ಬಿಡುತ್ತೆ. ಆಮೇಲೆ ಮನೆಗೆ ಮಕ್ಕಳಿಗೆ ಬಟ್ಟೆ ತಗೋಬೇಕಾ, ನಮಗೆ ಬಟ್ಟೆ ತಗೋಬೇಕಾ, ಎಲ್ಲಿ ಯಾವ ಥರ ಏನು ಸಿಗುತ್ತೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಪಟ್ ಅಂತ ಕಣ್ಮುಂದೆ ಬಂದ್ಬಿಡುತ್ತೆ. ನಾನಾ ರೀತಿಯ ಶಾಪ್ಗಳಲ್ಲಿ ಏನೇನು ಸಿಗುತ್ತೆ, ಯಾವ ಕಲರ್ ಸಿಗುತ್ತೆ, ಯಾವ ಬೆಲೆಗೆ ಸಿಗುತ್ತೆ ಅನ್ನೋ ಪ್ರತಿಯೊಂದು ವಿವರಣೆ ಯೂಟ್ಯೂಬಲ್ಲಿ ತಕ್ಷಣ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ನಾವು ಮುಖಾಂತರ ನಮಗೇನು ಇಷ್ಟ ಆಗುತ್ತೆ ಅದನ್ನು ಖರೀದಿ ಮಾಡ್ಬೋದು. ಎಲ್ಲಿ ಕಡಿಮೆ ಸಿಗುತ್ತೆ ಅನ್ನೋದು ಮಾಹಿತಿ ಸಿಗುತ್ತೆ. ಅಂದರೆ ಎಷ್ಟು ಬೃಹತ್ಕಾರವಾಗಿ ಬೆಳೆದಿದೆ ಅಂದರೆ ಯೂಟ್ಯೂಬು, ನಮಗೇನೇ ಒಂದು ಬೇಕಿದ್ರೂ ಪ್ರತಿಯೊಂದು ಮೊಬೈಲಲ್ಲಿ ಸಿಕ್ಬಿಡತ್ತೆ. ನಾವು ಒಂದನ್ನು ಅನ್ವೇಷಣೆ ಮಾಡಿದ್ರೆ ಅದು 100ರಷ್ಟು ಕೊಡುತ್ತೆ. ಇನ್ನೊಂದು ಮನೇಲಿ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ಮೊಬೈಲ್ ಹಾಕಿ ಯೂಟ್ಯೂಬಲ್ಲಿ ಏನಾರು ಒಂದು ಹಾಕ್ಕೊಟ್ಬಿಟ್ರೆ ಮಕ್ಕಳು ಅದು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅವ್ರಿಗೆ ಅದೇ ಪ್ರಪಂಚ ಆಗಿರುತ್ತೆ. ಮನೆಯವ್ರು ಏನು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳು ಮೊಬೈಲ್ ಪ್ರಪಂಚದಲ್ಲಿ ಅವ್ರು ಮೊಬೈಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದಂಥ ತುಂಬ ವಿಷಯಗಳು ಸಿಗುತ್ತೆ. ಅವರು ಕಾಮಿಡಿ ಇರ್ಬೋದು, ಆಮೇಲೆ ಬೊಂಬೆಗಳ ಆಟಗಳಿರ್ಬೋದು, ರೀಲ್ಸ್ಗಳಿರ್ಬೋದು, ಈ ಥರ ನೋಡ್ಕೊಂಡು ಅವರು ಟೈಮ್ ಪಾಸ್ ಮಾಡ್ತಾರೆ. ಇದರಿಂದ ಮನೆಯವ್ರಿಗೆ ಕೆಲಸ ಮಾಡ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ. ಆದರೆ ಜಾಸ್ತಿ ಮೊಬೈಲ್ ಕೊಡಬಾರ್ದು ಮಕ್ಕಳಿಗೆ ಹೇಳ್ತಿರೋದಿತ್ತು. ಅಂದರೆ ಯೂಟ್ಯೂಬಿಂದ ನಮಗೆ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತಿರೋದು. ಆಮೇಲೆ ನಾವೆಲ್ಲರ ಟಯರ್ಡ್ ಆಗಿರ್ತೀವಿ, ಹೊರಗಡೆ ಸುತ್ತ ಹೋಗ್ಬೇಕು, ಯಾವ ಜಾಗಕ್ಕೆ ಹೋಗೋದಾ, ಯಾವ ಪ್ರವಾಸಿ ತಾಣ ಚೆನ್ನಾಗಿದೆ ಅನ್ನೋ ಡೀಟೇಲ್ಸ್ ಮೊಬೈಲಲ್ಲಿ ನೋಡಿದ್ರೆ ಯೂಟ್ಯೂಬಲ್ಲಿ ಪ್ರತಿಯೊಂದು ನಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಯಾವಾಗ ಟ್ರಾವೆಲ್ ಮಾಡಬೇಕು, ಯಾವ ಪರಿಸ್ಥಿತಿ ಟ್ರಾವೆಲ್ ಮಾಡಬೇಕು, ಯಾವ ಜಾಗಕ್ಕೆ ಹೋಗಬೇಕು, ಆ ಜಾಗದಲ್ಲಿ ಏನೇನಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಯೂಟ್ಯೂಬಲ್ಲಿ ನಮಗೆ ಸಿಕ್ಬಿಡುತ್ತೆ. ಎಷ್ಟು ವಿಚಿತ್ರ ಅಲ್ಲ? ಯೂಟ್ಯೂಬ್ ಒಂದಿದ್ರೆ ನಮಗೆ ಬೇರೇನೂ ಬೇಕಾಗಿಲ್ಲ. ಪ್ರತಿಯೊಂದು ಅದರೊಳಗೆ ಮಾಹಿತಿ ಸಿಕ್ಬಿಡತ್ತೆ, ಪ್ರತಿಯೊಂದು ಮಾಹಿತಿನೂ ಸಿಕ್ಬಿಡತ್ತೆ. ಅದೇ ಯೂಟ್ಯೂಬ್. ಹೋಗಲಿ, ಈಗ ಯೂಟ್ಯೂಬು ಇಷ್ಟೆಲ್ಲ ಮಾಹಿತಿ ಕೊಡ್ತಿದೆ ಅಂದರೆ ಯೂಟ್ಯೂಬು ಹುಟ್ಟಿದ ಹೇಗೆ, ಅದು ಬೆಳೆದು ಬಂದಿದೆ ಹೇಗೆ, ಬಂದು ನೋಡೋಣ ಬನ್ನಿ. ಅಮೇರಿಕದ ಒಂದು ದೊಡ್ಡ ಕಂಪ್ನಿಯಾದಂಥ ಪೇಪಾಲ್ ಅನ್ನೋ ಸಂಸ್ಥೆಯಲ್ಲಿ ಈ 3 ಜನ ಕೆಲಸ ಮಾಡ್ತಿರ್ತಾರೆ. ಯಾರಂದರೆ ಚಾಡ್ ಹರ್ಲಿ, ಸ್ಟೀವ್ ಚೆನ್ ಮತ್ತು ಜಾವೀದ್ ಕರೀಂ. ಇವ್ರೇನು ಮಾಡ್ತಾರೆ, ಆರ್ಟ್ ಆರ್ ನಾಟ್ ವೆಬ್ ಸೀರೀಸ್ನಿಂದ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸ್ತಾರೆ. ನಂತರ ಇವರು 2005 ಫೆಬ್ರವರಿ 14ರಂದು ಯೂಟ್ಯೂಬ್ ರಿಜಿಸ್ಟರ್ ಕೂಡ ಮಾಡಿಸುತ್ತಾರೆ. 2005 ಏಪ್ರಿಲ್ 23ರಂದು ವಿಡಿಯೋ ಮೊದಲ ಬಾರಿ ಅಪ್ಲೋಡ್ ಮಾಡ್ತಾರೆ. 3 ಜನರಲ್ಲಿ ಒಬ್ಬರಾದ ಜಾವೀದ್ ಕರೀಂ ಅಪ್ಲೋಡ್ ಮಾಡಿ ಮೀ ಅಟ್ ದ ಝೂ ಅಂತ ಹೆಸರನ್ನು ಕೊಡ್ತಾರೆ. ಜಾವೀದ್ ಕರೀಂ ಆ ಒಂದು ಝೂ ಹತ್ರ ಮಾಡಿದರೆ ಮೀ ಅಟ್ ದ ಝೂ ಅಂತ, ಅದು ಫಸ್ಟ್ ವಿಡಿಯೋ ಜಾವೀದ್ ಕರೀಂ ಅವರು ಮಾಡಿರೋದು. ಓಕೆ, ಅದು ಯೂಟ್ಯೂಬ್ಗೆ ಫಸ್ಟ್ ಅಪ್ಲೋಡ್ ಆದಂಥ ವಿಡಿಯೋ. ಅದು ಜಗತ್ತಲ್ಲೇ ಫಸ್ಟ್ ಟೈಮು ವಿಡಿಯೋ ಅಪ್ಲೋಡ್ ಆದಂಥ ವಿಡಿಯೋ. ಆಗಿಂದ ಅದು ಉನ್ನತವಾಗಿ ಮುಂದುವರಿಯಲು ಪ್ರಾರಂಭ ಮಾಡುತ್ತೆ. ಯೂಟ್ಯೂಬ್ ಜನಗಳಿಗೆ ಗೊತ್ತಾಗುತ್ತೆ, ಅದು ಬೆಳೆಯಲು ಪ್ರಾರಂಭ ಆಗುತ್ತೆ. ಮೊದಲು ಒಂದು ರೆಸ್ಟೋರೆಂಟ್ ಇರುತ್ತೆ, ಅದ್ರ ಮೇಲೆ ಯೂಟ್ಯೂಬ್ ಆಫೀಸ್ ಇರುತ್ತೆ. ಮೊದಲು ಆಗ 2005 ಒಂದು ನಾರ್ಮಲ್ ರೆಸ್ಟೋರೆಂಟ್ ಮೇಲೆ ಯೂಟ್ಯೂಬರು ಆಫೀಸ್ ಮಾಡ್ಕೊಂಡಿರ್ತಾರೆ. ಓಕೆ, ನಂತರ ನವೆಂಬರ್ 2005ರಲ್ಲಿ ಸುಕಾಯಿಯ ಕ್ಯಾಪಿಟಲ್ ಕಂಪನಿ 3.5 ಮಿಲಿಯನ್ ಅಂದರೆ $35 ಲಕ್ಷ ಯೂಟ್ಯೂಬ್ ಮೇಲೆ ಹೂಡಿಕೆ ಮಾಡಿ ಅದೇ ವರ್ಷ ಅಧಿಕೃತವಾಗಿ ಯೂಟ್ಯೂಬ್ ಶುರುವಾಗುತ್ತೆ. ಆಗ ಪ್ರತಿದಿನ 7ರಿಂದ 8 ಲಕ್ಷ ವ್ಯೂಸ್ ಬರ್ತಿತ್ತು. ಕೆಲ ತಿಂಗಳಲ್ಲೇ ಕೋಟಿಗಟ್ಟಲೆ ವ್ಯೂಸ್ ಬರಲು ಪ್ರಾರಂಭ ಆಗುತ್ತೆ. ಅದು ಯೂಟ್ಯೂಬ್ಗೆ ವ್ಯೂಸ್ ಜಾಸ್ತಿ ಹಾಕೋರು ವಿಡಿಯೋ ಮಾಡಿ ತುಂಬ ಜಾಸ್ತಿ ಜನ ಆಗ್ತಾರೆ, ಆಟೋಮೆಟಿಕ್ಲಿ ಹೆಚ್ಚಾಗುತ್ತದು. ಅದೊಂದು ಯೂಟ್ಯೂಬ್ಗೆ ದೊಡ್ಡ ಹೆಜ್ಜೆ ಅದು. ಆನಂತರ 2006ರಲ್ಲಿ ಅಧಿಕೃತವಾಗಿ ಗೂಗಲ್ ಕಂಪ್ನಿ, ಮಾತೃ ಸಂಸ್ಥೆ ಏನಿದೆ ಗೂಗಲ್ ಸಂಸ್ಥೆ, ಯೂಟ್ಯೂಬನ್ನ ಖರೀದಿ ಮಾಡುತ್ತೆ. ಯೂಟ್ಯೂಬ್ನ ಖರೀದಿ ಮಾಡುತ್ತೆ. ಆಮೇಲೆ ಅದಕ್ಕೆ ಎಷ್ಟು ಇನ್ವೆಸ್ಟಿವ್ ಅಂತೆಲ್ಲ ಅದೆಲ್ಲ ಗೊತ್ತಿಲ್ಲ. ಆಗಿಂದ 2006ರಿಂದ ಗೂಗಲ್ ತೆಕ್ಕೆಗೆ ಯೂಟ್ಯೂಬ್ ಬರುತ್ತೆ.
ಮೊದಲೇನೆಂದರೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ದುಡ್ಡು ಬರ್ತಿರಲಿಲ್ಲ, ಏನು ಬರ್ತಿರಲಿಲ್ಲ. 2007 ಮೇ ತಿಂಗಳಿಂದ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಯೂಟ್ಯೂಬ್ ಶುರು ಮಾಡುತ್ತೆ. ಏನಂದರೆ ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋರಿಗೆ ದುಡ್ಡು ಕೊಡೋ ಪ್ರೋಗ್ರಾಮ್ ಆಗಿತ್ತದು. ಹೇಗೆಂದರೆ ವಿಡಿಯೋದಲ್ಲಿ ಬರ್ತಿದ್ದ ಆ್ಯಡ್ಸಿಂದ ದುಡ್ಡು ಬರ್ತಿತ್ತು. ಇದು ಒಳ್ಳೆ ಕಂಟೆಂಟ್ ಕೊಡೋ ವಿಡಿಯೋಗೆ ಅಂದರೆ 100%ಅಲ್ಲಿ ಯೂಟ್ಯೂಬ್ 45% ಮಾತ್ರ ಇಟ್ಟುಕೊಂಡು 55% ಒಳ್ಳೆ ಕಂಟೆಂಟ್ ಕೊಡೋ ವಿಡಿಯೋಗೆ ಕೊಡಲು ತೀರ್ಮಾನಿಸಿತ್ತು. ಓಕೆ, ಆಮೇಲೆ 2010ರಿಂದ ಲೈವ್ ವಿಡಿಯೋ ಕೂಡ ಪ್ರಾರಂಭ ಮಾಡ್ತಾರೆ. ಮೊದಲು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಅವಕಾಶ ಮಾತ್ರ ಇದ್ದಿತ್ತು. ನಂತರ ಇದು ಲೈವ್ ವಿಡಿಯೋ ಮಾಡೋದೆಲ್ಲ ಪ್ರಾರಂಭ ಆಗುತ್ತೆ. ಆಮೇಲೆ ತುಂಬ IPL ಮ್ಯಾಚ್ಗಳೆಲ್ಲ ನಡೆಯುತ್ತೆ. IPL ಮ್ಯಾಚ್ಗಳೆಲ್ಲ ಸ್ಟಾರ್ಟಿಂಗ್ ಲೈವ್ ಯಾವಾಗ ಬಂತ ಆಗಿಂದಲೇ ಒಂದು 50-60 ಲೈವ್ ಮ್ಯಾಚ್ಗಳನ್ನ ಯೂಟ್ಯೂಬು ಲೈವ್ ವಿಡಿಯೋ ಮಾಡುತ್ತೆ. ಅದರಿಂದ ಪ್ರಾರಂಭ ಆಗಿದ್ದದು. ಈಗ ಯೂಟ್ಯೂಬು ಯಾವ ಲೆವೆಲ್ ಇದೆ ಅಂತ ನಿಮಗೆ ಗೊತ್ತು. ಇನ್ನೊಂದೇನೆಂದರೆ 2010ರಿಂದ 2015ರವರೆಗೆ ಯೂಟ್ಯೂಬ್ಗೆ ಹೆಚ್ಚು ಜನ ನೋಡ್ತಿರ್ಲಿಲ್ಲ ಯೂಟ್ಯೂಬ್ನ. ಏನಕ್ಕೆ ಅಂದರೆ ಆಗ 1 GB 200-300 ರೂಪಾಯಿ ಇತ್ತು, 1 GB 2 GBಗೆ. ಅದರಿಂದ ಹೆಚ್ಚು ಜನ ನೋಡ್ತಿರ್ಲಿಲ್ಲ. ನಂತರ ಬಂತು ನೋಡಿ, ಕ್ರಾಂತಿ ಆಗೋಯ್ತು. ಮೊದಲು ಜಿಯೋ ಬರೋಕ್ಕಿಂತ ಮೊದಲು ಕಡಿಮೆ ನೋಡ್ತಿದ್ರು ಮೊಬೈಲ್ಗಳನ್ನ. ಯಾಕೆಂದರೆ ಆಗ ತುಂಬ ಕಡಿಮೆ GB ಇತ್ತು, ದುಡ್ಡು ಜಾಸ್ತಿ ಇತ್ತು. ಆ ನಂತರ ಜಿಯೋ ಬಂತು, ಧೂಳು ಎಬ್ಸ್ಬಿಡ್ತು, ಜಿಯೋ ಬಂದ್ಬಿಟ್ಟು ಕ್ರಾಂತಿನೇ ನಡೆದೋಯ್ತು. ದಿನಕ್ಕೆ 2 GB ಡಾಟಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಜನ ಹೆಚ್ಚು ಯೂಟ್ಯೂಬ್ ನೋಡಲು ಪ್ರಾರಂಭಿಸಿದ್ರು. 2010ರ ನಂತರ ದಿನ 150-200 ಕೋಟಿ ವಿಡಿಯೋ ಬರಲು ಶುರುವಾಯಿತು. ಆ ನಂತರ ಸುಂಟರ ಗಾಳಿಯಂತೆ ಮುನ್ನುಗ್ಗತೊಡಗಿತ್ತು ಯೂಟ್ಯೂಬ್. 2017-18ರಲ್ಲಿ 1 ನಿಮಿಷಕ್ಕೆ 400-500 ಗಂಟೆ ವಿಡಿಯೋ ಅಪ್ಲೋಡ್ ಆಗಲು ಪ್ರಾರಂಭಿಸಿತು. 2025ರ ಆಗಸ್ಟ್ ತಿಂಗಳಿನ ಅಂಕಿಅಂಶದ ಪ್ರಕಾರ ವಿಶ್ವದ 115 ದಶಲಕ್ಷಕ್ಕೂ ಜಾಸ್ತಿ ಯೂಟ್ಯೂಬ್ ಚಾನಲ್ ಇದೆ. ಸರಿಸುಮಾರು 60 ದಶಲಕ್ಷ ಚಾನಲ್ಗಳು ಪ್ರತಿ ತಿಂಗಳು ವಿಡಿಯೋ ಅಪ್ಲೋಡ್ ಮಾಡಲು ಪ್ರಾರಂಭಿಸಿತು. ಹಾಗೆ ನೋಡ್ತಾ ಹೋದರೆ ಆಮೇಲೆ ಪ್ರಪಂಚದಲ್ಲಿ ಒಟ್ಟು 69 ಮಿಲಿಯನ್ ಯೂಟ್ಯೂಬ್ ಕಂಟೆಂಟ್ ರಚನಾಕಾರರಿದ್ದಾರೆ. ಭಾರತದಲ್ಲೇ 1 ಲಕ್ಷ ಚಂದಾದಾರರನ್ನು ಹೊಂದಿರುವ ಯೂಟ್ಯೂಬ್ 50,000ಕ್ಕೂ ಹೆಚ್ಚು ಚಾನಲ್ಗಳಿವೆ. ಮೊದಲಾಗಿದ್ದರೆ ಆ್ಯಡ್ಸ್ ಬಂದರೆ ಸಾಕಿತ್ತು, ದುಡ್ಡು ಬರ್ತಿತ್ತು. ನಂತರ ಚಾನಲ್ ಸಂಖ್ಯೆ ಹೆಚ್ಚಾದಂತೆ ಮಾನಿಟೈಸೇಷನ್ ರೂಲ್ಸ್ ಆಗ ಯೂಟ್ಯೂಬ್ ತಂತು. ಆಯಿತಾ, ತಂದಾದಮೇಲೆ ಹಾಗೆ ಮಾಡಿ ಬಿಡೋರಿಗೆ ದುಡ್ಡು ಬರೋದೆಲ್ಲ ಸ್ಟಾಪ್ ಆಗೋಯ್ತು. ನಂತರ ಏನು ಮಾಡ್ತು, 1,000 ಸಬ್ಸ್ಕ್ರೈಬರ್ ಪ್ಲಸ್ 4,000 ವಾಚ್ ಅವರ್ ಇದಿದ್ದರೆ ಮಾತ್ರ ನಿಮ್ಮ ಚಾನಲ್ ಮಾನಿಟೈಸನ್ ಆಗೋದು ಅನ್ನೋ ರೂಲ್ಸ್ ತಂತು. ಅದು ತಂದಾದಮೇಲೆ ಜನಗಳು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಮಾತ್ರ ಮಾನಿಟೈಸನ್ ಆಗುತ್ತೆ, ಜನಗಳು ನೋಡ್ತಾರೆ, ವಾಚ್ ಅವರು ಜಾಸ್ತಿ ಆಗುತ್ತೆ. ಈ ಥರ ಯೂಟ್ಯೂಬ್ ಬೆಳೆದು ಬಂದ ದಾರಿ ಇದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಕನ್ನಡಿಗರೇ.